The ratio of height of a pole and its shadow is 1 is to root 3. The angle of elevation of the sun at a point on the ground is. ಒಂದು ಸ್ತಂಭದ ಎತ್ತರ ಮತ್ತು ಅದರ ನೆರಳಿನ ಅನುಪಾತ 1:√3 ಆದಾಗ ನೆಲದ ಮೇಲಿನ ಒಂದು ಬಿಂದುವಿನಲ್ಲಿ ಉಂಟಾದ ಸೂರ್ಯನೆಡೆಗಿನ ಉನ್ನತ ಕೋನವು. ಅಂದರೆ ಒಂದು ಪೋಲ್ ಇದೆ. ಫಾರ್ ರೆಫರೆನ್ಸ್ ನಾವೇನು ಮಾಡೋಣ, ಒಂದು ಡಯಾಗ್ರಾಮ್ ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿ ಲೆಟ್ ಅಸ್ ಇಮ್ಯಾಜಿನ್ ಇಟ್ ಇಸ್ ಅ ಪೋಲ್ ಮತ್ತು ಅದರ ನೆರಳಿದೆ. ಅವುಗಳ ರೇಷಿಯೋ ಕೊಟ್ಟಿದ್ದಾರೆ. ಅಂತಂದ್ರೆ ಆಕ್ಚುಯಲ್ ವ್ಯಾಲ್ಯೂಸ್ ಏನಿರುತ್ತಲ್ಲ, ಆ ಎರಡು ವ್ಯಾಲ್ಯೂಸ್ಗಳಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಇರ್ತದೆ. ಆ ಕಾಮನ್ ಫ್ಯಾಕ್ಟರ್ ಅನ್ನ ಡಿವೈಡ್ ಮಾಡಿ ಈ ರೀತಿ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಕೊಟ್ಟಿರ್ತಾರೆ. ಅದನ್ನ ರೇಷಿಯೋನಲ್ಲಿ ನಾವು ಬರೀತೀವಿ. ಆಕ್ಚುಯಲ್ ವ್ಯಾಲ್ಯೂ ಏನಾಗಿರ್ಲಿ ಅಂತಂದ್ರೆ ಹೈಟ್ ಆಫ್ ದ ಪೋಲ್ ಏನಾಗಿರ್ಲಿ ಅಂತಂದ್ರೆ 1x ಆಗಿರ್ಲಿ. ಇಟ್ ವಿಲ್ ಬಿ ಈಕ್ವಲ್ ಟು x. ಇನ್ನು ಶಾಡೋ ಇದೆಯಲ್ಲ, ಅದರ ಆಕ್ಚುಯಲ್ ವ್ಯಾಲ್ಯೂ ಎಷ್ಟಿರ್ಲಿ ಅಂತಂದ್ರೆ √3x ಆಗಿರಲಿ. ಈ x ಅನ್ನೋದೇ ಕಾಮನ್ ಫ್ಯಾಕ್ಟರ್. ಆ ಕಾಮನ್ ಫ್ಯಾಕ್ಟರ್ ನ ಡಿವೈಡ್ ಮಾಡಿ 1:√3 ಅಂತ ಕೊಟ್ಟಿದ್ದಾರೆ. ಸೊ ಹೈಟ್ ಆಫ್ ದ ಪೋಲ್ x ಆದ್ರೆ ಅದರ ನೆರಳು √3x ಆಗಿರುತ್ತೆ. ಇನ್ನು ಈ ಪಾಯಿಂಟ್ ಇಂದ ನಾವೇನಾದ್ರೂ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಸೂರ್ಯನ ಕಡೆ ನೋಡಿದಾಗ ಆಂಗಲ್ ಆಫ್ ಎಲಿವೇಶನ್ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಸೊ ಆಂಗಲ್ ಆಫ್ ಎಲಿವೇಶನ್ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಿದಾಗ ಇಲ್ಲೇನು ಆಂಗಲ್ ಫಾರ್ಮ್ ಆಗುತ್ತೆ ಅದನ್ನು ನಾವು ಆಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ. ಸೊ ಇದು ಆಂಗಲ್ ಆಫ್ ಎಲಿವೇಶನ್ ಆಗಿರಲಿ. ಓಕೆ, ಇಲ್ಲಿದೆ ಆಂಗಲ್ ಆಫ್ ಎಲಿವೇಶನ್. ಸೊ ಆಂಗಲ್ ಎಲ್ಲಿ ಫಾರ್ಮ್ ಆಗಿರುತ್ತೆ ಅಂತಂದ್ರೆ ಇಲ್ಲಿ ಫಾರ್ಮ್ ಆಗಿರುತ್ತೆ. ಯಾಕಂದ್ರೆ ಇದು ಪೋಲು, ಇದು ನೆರಳಾದ್ರೆ ನೆರಳಿನ ತುದಿಯಿಂದ ನಾವು ಅಬ್ಸರ್ವ್ ಮಾಡ್ತಿರ್ತೀವಿ. ಇಲ್ಲಿಂದ ಅಬ್ಸರ್ವ್ ಮಾಡಿದಾಗ ಆಂಗಲ್ ಆಫ್ ಎಲಿವೇಶನ್ ನಾವು ಫೈಂಡ್ ಮಾಡಬೇಕು. ಲೆಟ್ ಅಸ್ ಕಾಲ್ ಇಟ್ ಆಸ್ ಥೀಟಾ. ಇಲ್ಲಿ ಎರಡು ವ್ಯಾಲ್ಯೂಸ್ ಇದೆ. ಒಂದು ಆಪೋಸಿಟ್ ಸೈಡ್ ಇದೆ ಥೀಟಾಗೆ, ಇನ್ನೊಂದು ಥೀಟಾಗೆ ಅಡ್ಜಸೆಂಟ್ ಸೈಡ್ ಇದೆ. ದೇರ್ಫೋರ್ ಇಫ್ AB is opposite side and BC is adjacent side. ಆಪೋಸಿಟ್ ಮತ್ತು ಅಡ್ಜಸೆಂಟ್ ಗಳನ್ನ ರಿಲೇಟ್ ಮಾಡ್ತಕ್ಕಂಥ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಯಾವುದು ಅಂತಂದ್ರೆ tan. tan ಥೀಟಾ ಈಕ್ವಲ್ಸ್ ಟು ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ಇನ್ನು ಬೇರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಗಳ ರೇಷಿಯೋ ಏನಿದೆ ಅಂತಂದ್ರೆ ಸೈನ್ ಥೀಟಾ, ಇದರ ರೇಷಿಯೋ ಏನಿದೆ ಅಂತಂದ್ರೆ ಆಪೋಸಿಟ್ ಬೈ ಹೈಪಾಟ್ನಸ್ ಅಂತ ಇದೆ. ಆಪೋಸಿಟ್ ಬೈ ಹೈಪಾಟ್ನಸ್. ಇನ್ನು ಕಾಸ್ಗೆ ಬಂದ್ರೆ ಕಾಸ್ ಥೀಟಾನ ರೇಷಿಯೋ ಅಡ್ಜಸೆಂಟ್ ಸೈಡ್ ಬೈ ಹೈಪಾಟ್ನಸ್ ಅಂತ ಇದೆ. ಇನ್ನು ಟ್ಯಾನ್ ಬಂದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಯಾವ್ದು ಇದರಲ್ಲಿ AB, ಇನ್ನು ಅಡ್ಜಸೆಂಟ್ ಸೈಡ್ ಯಾವುದು ಅಂತಂದ್ರೆ BC. ದೇರ್ಫೋರ್ ಟ್ಯಾನ್ ಥೀಟಾ ಈಕ್ವಲ್ಸ್ ಟು AB ಅಂತಂದ್ರೆ x ಯೂನಿಟ್ಸ್ ಡಿವೈಡೆಡ್ ಬೈ BC ಅಂತಂದ್ರೆ √3x. x ಕ್ಯಾನ್ಸಲ್ ಆದ್ರೆ ವಿ ಗೆಟ್ ಟ್ಯಾನ್ ಥೀಟಾ ಈಕ್ವಲ್ ಟು 1/√3. ಹಾಗಾದ್ರೆ 1/√3 ಬರಬೇಕು ಅಂತಂದ್ರೆ ವಾಟ್ ಶುಡ್ ಬಿ ದ ಆಂಗಲ್ ಇನ್ ಟರ್ಮ್ಸ್ ಆಫ್ ಟ್ಯಾನ್? ಟ್ಯಾನ್ ನ ಯಾವ ಆಂಗಲ್ ಗೆ 1/√3 ವ್ಯಾಲ್ಯೂ ಬರುತ್ತೆ ಅಂತ. ಸೊ ವಿ ನೋ ದಟ್ ಟ್ಯಾನ್ 30 ಡಿಗ್ರಿ ವಿಲ್ ಗಿವ್ ದ ವ್ಯಾಲ್ಯೂ 1/√3. ಟ್ಯಾನ್ 45 1 ಇರುತ್ತೆ, ಟ್ಯಾನ್ 60 √3 ಆಗ್ತದೆ. ದೇರ್ಫೋರ್ ಟ್ಯಾನ್ 30 ಡಿಗ್ರಿ is equal to 1/√3. Therefore on comparing we get theta equals to 30 degree. Therefore angle of elevation ಎಷ್ಟು ಡಿಗ್ರಿ ಇರುತ್ತೆ ಅಂದ್ರೆ 30 ಡಿಗ್ರಿ ಇರುತ್ತೆ. ಫಸ್ಟ್ ಆಪ್ಷನ್ is correct option. Next question. The point that divides the line segment joining the points 7, -6 and 3, 4 in the ratio 2:1. The point lies in ಯಾವ ಕ್ವಾಡ್ರಂಟ್ ಅಲ್ಲಿ ಅದು ಇರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. 7, -6 ಮತ್ತು 3, 4 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಒಂದು ಏನಂದ್ರೆ ವಿಭಾಗಿಸುವ ಒಂದು ಬಿಂದು ಯಾವ ಚತುರ್ಥಕದಲ್ಲಿ ಇರುತ್ತದೆ ಅಂತ. ಅಂದ್ರೆ ಅರ್ಥ, ಇಲ್ಲಿ ಒಂದು ಲೈನ್ ಸೆಗ್ಮೆಂಟ್ ಇದೆ. ಈ ಒಂದು ಲೈನ್ ಸೆಗ್ಮೆಂಟ್ ನ ಎರಡು ಎಂಡ್ ಪಾಯಿಂಟ್ ಗಳಿದೆ. ಒಂದು ಎಂಡ್ ಪಾಯಿಂಟ್ ಯಾವುದು ಅಂತಂದ್ರೆ 7, -6 ಇದು ಒಂದು ಎಂಡ್ ಪಾಯಿಂಟ್. ಇನ್ನೊಂದು ಎಂಡ್ ಪಾಯಿಂಟ್ 3, 4. ಈ ಎರಡು ಪಾಯಿಂಟ್ ಗಳನ್ನ ಕನೆಕ್ಟ್ ಮಾಡ್ತಕ್ಕಂಥ ಲೈನ್ ಸೆಗ್ಮೆಂಟ್ ಇದು. ಓಕೆ, ಈ ಲೈನ್ ಸೆಗ್ಮೆಂಟ್ ನ ಯಾವುದೋ ಒಂದು ಪಾಯಿಂಟ್ ಇದೆ. ಲೆಟ್ ಅಸ್ ಕಾಲ್ ದಟ್ ಪಾಯಿಂಟ್ ಆಸ್ x, y. ದಿಸ್ x, y divides these two points in the ratio 2:1. ಇದೇ ಆರ್ಡರ್ ಅಲ್ಲಿ ಬರೀಬೇಕು. ಹಾಗಾದ್ರೆ ಈ x, y ಅನ್ನೋ ಪಾಯಿಂಟ್ ಏನಿದೆ ಅದು ಯಾವ ಕ್ವಾಡ್ರಂಟ್ ಅಲ್ಲಿ ಇರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಇದು ಇಂಟರ್ನಲ್ ಡಿವಿಷನ್ ಫಾರ್ಮುಲಾ ಅಪ್ಲೈ ಆಗುತ್ತೆ. ಇಲ್ಲಿ ಈ ಫಸ್ಟ್ ಪಾಯಿಂಟ್ ಏನಿದೆ ಅದನ್ನ x1, y1 ಅಂತ ಕರೆಯೋಣ. ಸೆಕೆಂಡ್ ಪಾಯಿಂಟ್ ಅನ್ನ x2, y2 ಅಂತ ಕರೆಯೋಣ. ಇನ್ನು ರೇಷಿಯೋ ಏನಿದೆ ಅದನ್ನ ಯೂಶಲಿ ನಾವು m:n ಅಂತ ಕರಿತೀವಿ. ಸೊ ಫಾರ್ಮುಲಾ ಏನಿದೆ ಅಂತಂದ್ರೆ x, y will be equal to mx2
plus nx1 divided by m plus n, my2 plus ny1 divided by m plus n. ಇದು ಆ ಪಾಯಿಂಟ್ ಅನ್ನು ಫೈಂಡ್ ಮಾಡ್ತಕ್ಕಂಥ ಫಾರ್ಮುಲಾ ಇದು. ಸೊ ದಿಸ್ ಇಸ್ ಈಕ್ವಲ್ ಟು m ಅಂತಂದ್ರೆ 2, x2 ಅಂತಂದ್ರೆ 3 ಪ್ಲಸ್ n ಅಂತಂದ್ರೆ 1 ಇಂಟು x1 ಅಂತಂದ್ರೆ 7, mx2 ಪ್ಲಸ್ nx1 ಡಿವೈಡ್ ಬೈ m ಪ್ಲಸ್ n, ಅಂತಂದ್ರೆ 2 ಪ್ಲಸ್ 1. ಇದು x ಕೋಆರ್ಡಿನೇಟ್ ಆಯಿತು. ಇನ್ನು y ಕೋಆರ್ಡಿನೇಟ್ ಬಂದ್ರೆ my2 ಅಂತಂದ್ರೆ 4 ಪ್ಲಸ್ ny1 ದಟ್ ಈಸ್ -6, my2 ಪ್ಲಸ್ ny1 ಡಿವೈಡೆಡ್ ಬೈ m ಪ್ಲಸ್ n. ಇದು y ಕೋಆರ್ಡಿನೇಟ್. ದಿಸ್ ಇಸ್ ಈಕ್ವಲ್ ಟು 2 3s are 6 plus 7 1s are 7 divided by 2 plus 1 3. 2 4s are 8 plus into minus 6 1s are 6 divided by 2 plus 1 is 3. This is equal to 6 plus 7, it is 13 by 3. 8 minus 6, it is 2 by 3. So, ಈ ಪಾಯಿಂಟ್ ಏನಿದೆ ಆಕ್ಚುಲಿ ಈ ಪಾಯಿಂಟ್ ಅದರ ಕೋಆರ್ಡಿನೇಟ್ಸ್ ಏನಾಗಿರುತ್ತೆ ಅಂತಂದ್ರೆ 13 by 3, 2 by 3 ಅಂತ. ನಮ್ಗೆ ಆಕ್ಚುಲಿ ಬೇಕಾಗಿರೋದು ಈ ಪಾಯಿಂಟ್ ಅಲ್ಲ, ಈ ಪಾಯಿಂಟ್ ಯಾವ ಕ್ವಾಡ್ರಂಟ್ ಅಲ್ಲಿ ಇರುತ್ತೆ ಅಂತ ಬೇಕು. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಕ್ಸ್ ಕೋಆರ್ಡಿನೇಟ್ ಕೂಡ ಪಾಸಿಟಿವ್ ಇದೆ, ವೈ ಕೋಆರ್ಡಿನೇಟ್ ಕೂಡ ಪಾಸಿಟಿವ್ ಇದೆ. ಸೊ ಎರಡು ಕೋಆರ್ಡಿನೇಟ್ ಗಳು ಪಾಸಿಟಿವ್ ಇರುವಂತದ್ದು ಯಾವ ಕ್ವಾಡ್ರಂಟ್ ಅಲ್ಲಿ ಅಂತಂದ್ರೆ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ. ಆ 4 ಕ್ವಾಡ್ರಂಟ್ ಗಳಲ್ಲಿ ನೇಚರ್ ಆಫ್ ದ ಪಾಯಿಂಟ್ಸ್ ಯಾವ ರೀತಿ ಇರುತ್ತೆ ಅಂತ ಒಂದ್ಸರಿ ಅನಲೈಸ್ ಮಾಡಬೇಡ. ಇದು ಫಸ್ಟ್ ಕ್ವಾಡ್ರೆಂಟ್, ಇದು ಸೆಕೆಂಡ್ ಕ್ವಾಡ್ರೆಂಟ್, ಇದು ಥರ್ಡ್ ಕ್ವಾಡ್ರೆಂಟ್ ಅಂಡ್ ದಿಸ್ ವಿಲ್ ಬಿ ದ ಫೋರ್ತ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎರಡು ಕೋಆರ್ಡಿನೇಟ್ ಗಳು ಪಾಸಿಟಿವ್ ಇರುತ್ತೆ, ಎಕ್ಸ್ ವೈ ಎರಡು ಕೂಡ ಪಾಸಿಟಿವ್. ಇನ್ನು ಸೆಕೆಂಡ್ ಕ್ವಾಡ್ರೆಂಟ್ ಬಂದಾಗ ಎಕ್ಸ್ ನೆಗೆಟಿವ್ ಇದ್ರೆ ವೈ ವಿಲ್ ಬಿ ಪಾಸಿಟಿವ್. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಎಕ್ಸ್ ಕೂಡ ನೆಗೆಟಿವ್ ಇರುತ್ತೆ, ವೈ ಕೂಡ ನೆಗೆಟಿವ್ ಇರುತ್ತೆ. ಇನ್ನು ಫೋರ್ತ್ ಕ್ವಾಡ್ರೆಂಟ್ ಬಂದಾಗ ಎಕ್ಸ್ ಪಾಸಿಟಿವ್, ವೈ ನೆಗೆಟಿವ್ ಇರುತ್ತೆ, ಸೊ ಈ ರೀತಿ ಏನು ಪಾಯಿಂಟ್ ಗಳ ನೇಚರ್ ಆಗಿರುತ್ತೆ. ಸೊ ಇಲ್ಲಿ ಎರಡು ಕೂಡ ಕೋಆರ್ಡಿನೇಟ್ ಗಳು ಪಾಸಿಟಿವ್ ಇರೋದ್ರಿಂದ ದಿಸ್ ಪಾಯಿಂಟ್ ಲೈಸ್ ಇನ್ ಫಸ್ಟ್ ಕ್ವಾಡ್ರೆಂಟ್, ದೇರ್ಫೋರ್ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. Next question, in figure equilateral triangle ABC is inscribed in a circle and ABDC is a quadrilateral, then angle BDC ಇಲ್ಲಿದೆ ನೋಡಿ, BDC ಈ ಆಂಗಲ್ ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಅದರ ಕರ್ಣ ವರ್ಷನ್ ಏನಿದೆ, ದತ್ತ ಚಿತ್ರದಲ್ಲಿ ಸಮಬಾಹು ತ್ರಿಭುಜ ABC ಯನ್ನು ಅಂತಸ್ಥವಾಗಿಸಿದೆ. ABDC ಒಂದು ಚತುರ್ಭುಜವಾಗಿದ್ದರೆ ಕೋನ BDC ಯ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ನೋಡಿ. ಅವರೇ ಒಂದು ಡಾಟಾ ಕೊಟ್ಟಿದ್ದಾರೆ, ABC ಈಸ್ ಅನ್ ಈಕ್ವಿಲೇಟರಲ್ ಟ್ರಯಾಂಗಲ್. ABC ಅನ್ನೋದು ಈಕ್ವಿಲೇಟರಲ್ ಟ್ರಯಾಂಗಲ್ ಅಂತಂದ್ರೆ ಇಟ್ ಮೀನ್ಸ್ ದಟ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಇವನ್ ಆಲ್ ದ ಸೈಡ್ಸ್ ವಿಲ್ ಬಿ ಈಕ್ವಲ್, ಆಲ್ ದ ಆಂಗಲ್ಸ್ ಆಲ್ಸೋ ವಿಲ್ ಬಿ ಈಕ್ವಲ್ ಇನ್ ಈಕ್ವಿಲೇಟರಲ್ ಟ್ರಯಾಂಗಲ್. ಈಕ್ವಿಲೇಟರಲ್ ಟ್ರಯಾಂಗಲ್ ಆಗಿದ್ರೆ ಆಲ್ ದ ಸೈಡ್ಸ್ ಈಕ್ವಲ್ ಆಗಿರುತ್ತೆ, ಜೊತೆಗೆ ಆಂಗಲ್ ಗಳು ಕೂಡ ಈಕ್ವಲ್ ಆಗಿರುತ್ತೆ. ಸೈಡ್ಸ್ ಎಷ್ಟಾದ್ರೂ ಆಗಿರಬಹುದು, ಆದ್ರೆ ಆಂಗಲ್ ಗಳು ಯಾವಾಗ್ಲೂ 60 ಡಿಗ್ರಿ ಇರುತ್ತೆ ಈಕ್ವಿಲೇಟರಲ್ ಟ್ರಯಾಂಗಲ್. So all the angles will be equal to 60 degree. So angle B ಕೂಡ 60 ಡಿಗ್ರಿ ಇರುತ್ತೆ, angle C ಕೂಡ 60 ಡಿಗ್ರಿ ಇರುತ್ತೆ, ಇವನ್ angle A ಕೂಡ 60 ಡಿಗ್ರಿ ಇರುತ್ತೆ. ಇದು ನಾನು ಮಾತಾಡ್ತಾ ಇರೋದು ಟ್ರಯಾಂಗಲ್ ABC ಒಳಗಡೆ ಮಾತ್ರ. ಆಮೇಲೆ ABDC ಅಂತ ಏನು ಕ್ವಾಡ್ರಿಲ್ಯಾಟರಲ್ ಇದೆ, ಇದನ್ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತಂದ್ರೆ ಇಟ್ ಈಸ್ ಎ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್. ಅಂದ್ರೆ ಒಂದು ಸರ್ಕಲ್ ಒಳಗಡೆನೆ ಅಂತಸ್ಥವಾಗಿರ್ತಕ್ಕಂಥ ಒಂದು ಚತುರ್ಭುಜ. ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂತ ಯಾವ ಕರಿತೀವಿ ಅಂತಂದ್ರೆ ಇಫ್ ಆಲ್ ದ ವರ್ಟಿಸಸ್ ಆಫ್ ದಟ್ ಕ್ವಾಡ್ರಿಲ್ಯಾಟರಲ್ ಲೈ ಆನ್ ದ ಸರ್ಕಲ್. ಇದರ 4 ವರ್ಟಿಸಸ್ ಗಳು ಸರ್ಕಲ್ ಮೇಲೆನೆ ಇದ್ರೆ ಅದನ್ನ ನಾವು ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂತ ಕರಿತೀವಿ. ಈ ರೀತಿಯ ಒಂದು ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಲ್ಲಿ ನೇಚರ್ ಏನಿರುತ್ತೆ, ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಏನಿದೆ ಅಂತಂದ್ರೆ ಸಮ್ ಆಫ್ ಆಪೋಸಿಟ್ ಆಂಗಲ್ಸ್ ವಿಲ್ ಬಿ ಈಕ್ವಲ್ ಟು 180 ಡಿಗ್ರಿ. ಯಾವುದಾದ್ರೂ ಒಂದು ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಆಗಿದ್ರೆ ಅದರ ಆಪೋಸಿಟ್ ಆಂಗಲ್ ಗಳ ಸಮ್ ಯಾವಾಗಲೂ 180 ಡಿಗ್ರಿ ಆಗಿರುತ್ತೆ. ಹಾಗಾದ್ರೆ ಆಂಗಲ್ ಎ ಗೆ ಆಪೋಸಿಟ್ ಆಂಗಲ್ ಯಾವುದು ಅಂತಂದ್ರೆ ಆಂಗಲ್ ಡಿ. ಆಂಗಲ್ ಎ 60 ಡಿಗ್ರಿ ಇದೆ ಅಂತಂದ್ರೆ ಆಂಗಲ್ ಡಿ ಎಷ್ಟಿರುತ್ತೆ, 180 ಆಗಬೇಕು ಅಂತಂದ್ರೆ ಇಟ್ ಶುಡ್ ಬಿ ಈಕ್ವಲ್ ಟು 120 ಡಿಗ್ರಿ. ನೋಡಿ, ಆಂಗಲ್ ಎ ಪ್ಲಸ್ ಆಂಗಲ್ ಡಿ ಶುಡ್ ಬಿ ಈಕ್ವಲ್ ಟು 180 ಬಿಕಾಸ್ ABDC is a cyclic quadrilateral and angle A and angle D are opposite angles. So sum of these two angles should be equal to 180 degree. But already we know that angle A is 60 degree. Therefore 60 plus angle D equals to 180 degree. Therefore angle D will be equal to 180 minus 60, that is 120 degree. Therefore angle D
will be equal to 120. Option 3 is correct. Next question. Half the length of diagonal of a square is 5 root 2 centimeter. Then the length of its side is. Reference ಗೆ ಒಂದು ಸ್ಕ್ವೇರ್ ಅನ್ನು ತಗೊಳ್ಳೋಣ. ಸೊ ಈ ರೀತಿ ಒಂದು ಸ್ಕ್ವೇರ್ ಇದೆ ಇಲ್ಲಿ. ಅಂದ್ರೆ ಒಂದು ವರ್ಗದ ಕರ್ಣದ ಉದ್ದದ ಅರ್ಧ. ಡಯಾಗ್ನಲ್ ಏನಿರುತ್ತೆ ಅದರ ಅರ್ಧದ ಲೆಂತ್ ಎಷ್ಟಿದೆ ಅಂದ್ರೆ 5 ರೂಟ್ 2. ಹಾಗಾದ್ರೆ ಅದರ ಬಾಹುವಿನ ಉದ್ದ ಕಂಡುಹಿಡಿಬೇಕು ನಾವು. ಲೆಟ್ ಅಸ್ ಟೇಕ್ ದಿಸ್ ಆಸ್ ಡಯಾಗನಲ್. ಇಲ್ಲೇನು 5 ರೂಟ್ 2 ಅಂತ ಕೊಟ್ಟಿದ್ದಾರೆ, ಇದು ಕಂಪ್ಲೀಟ್ ಲೆಂತ್ ಆಫ್ ಡಯಾಗ್ನಲ್ ಅಲ್ಲ, ಹಾಫ್ ಲೆಂತ್ ಆಫ್ ಡಯಾಗ್ನಲ್ ಇದು. ಸಪೋಸ್ ಎ ಬಿ ಸಿ ಡಿ ಅನ್ನೋದನ್ನ ನಾವು ಒಂದು ಕ್ವಾಡ್ರಿಲ್ಯಾಟರಲ್ ಅಥವಾ ಒಂದು ಸ್ಕ್ವೇರ್ ಅಂತ ಅನ್ಕೊಂಡ್ರೆ, ಇದನ್ನ ಇ ಅಂತ ಅನ್ಕೊಂಡ್ರೆ ಬಿ ಇ ಲೆಂತ್ ಎಷ್ಟಿರುತ್ತೆ ಅಂತಂದ್ರೆ 5 ರೂಟ್ 2, ಹಾಫ್ ಆಫ್ ದ ಲೆಂತ್, ಹಾಫ್ ದ ಲೆಂತ್ ಆಫ್ ಡಯಾಗ್ನಲ್. ಸೊ ಇಲ್ಲಿಂದ ಇಲ್ಲಿಗೆ 5 ರೂಟ್ 2 ಇದೆ ಅಂತಂದ್ರೆ ಇನ್ನ ಅರ್ಧ ಲೆಂತ್ ಕೂಡ 5 ರೂಟ್ 2 ಇರ್ತದೆ. 5 ರೂಟ್ 2 ಪ್ಲಸ್ 5 ರೂಟ್ 2 ಎಷ್ಟಾಯ್ತು ಅಲ್ಲಿಗೆ 10 ರೂಟ್ 2 ಅಥವಾ 2 ಟೈಮ್ಸ್ ಆಫ್ 5 ರೂಟ್ 2. 2 ಟೈಮ್ಸ್ ಆಫ್ 5 ರೂಟ್ 2 ನೋಡಿ, 2 ಟೈಮ್ಸ್ ಆಫ್ 5 ರೂಟ್ 2 that will be equal to 10 ರೂಟ್ 2 ಸೆಂಟಿಮೀಟರ್. ಇದೇನಿದು? ಇದು ಲೆಂತ್ ಆಫ್ ಡಯಾಗ್ನಲ್ ಬಿ ಡಿ. ಇಲ್ಲಿ ಬಿ ಡಿ ಸಿ ಟ್ರಯಾಂಗಲ್ ಒಳಗಡೆ ಆಂಗಲ್ ಸಿ ಎಷ್ಟಿದೆ? 90 ಡಿಗ್ರಿ ಇದೆ. therefore it is a ಯಾವ ಟ್ರಯಾಂಗಲ್ ಇದು? ಇದು ಒಂದು ರೈಟ್ ಆಂಗಲ್ ಟ್ರಯಾಂಗಲ್. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಜೊತೆಗೆ ಎ ಬಿ ಸಿ ಡಿ ಒಂದು ಸ್ಕ್ವೇರ್ ಆಗಿರೋದ್ರಿಂದ ಬಿ ಸಿ ಯ ಲೆಂತ್ ಸಪೋಸ್ ಎಕ್ಸ್ ಅನ್ಕೊಂಡ್ರೆ ಸಿ ಡಿ ಯ ಲೆಂತ್ ಕೂಡ ಎಕ್ಸ್ ಆಗಿರುತ್ತೆ. ಇಲ್ಲಿ ಪೈಥಾಗೋರಸ್ ಥಿಯರಮ್ ನಾವು ಅಪ್ಲೈ ಮಾಡಬಹುದು. ಸೊ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಸ್ಕ್ವೇರ್ ಆಫ್ ಹೈಪೋಟೆನಸ್ ದಟ್ ಈಸ್ ಬಿ ಡಿ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಅದರ್ ಟೂ ಸೈಡ್ಸ್ ದಟ್ ಈಸ್ ಬಿ ಸಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್. ಬಿ ಡಿ ಅಂತಂದ್ರೆ ಜಸ್ಟ್ ನಾವು ವಿ ಕೇಮ್ ಟು ನೋ ದಟ್ ಇಟ್ ಈಸ್ ಈಕ್ವಲ್ ಟು 10 ರೂಟ್. ಬಿ ಡಿ ಅಂತಂದ್ರೆ ಟೋಟಲ್ ಲೆಂತ್. ಇಲ್ಲಿ ಅರ್ಧ ಲೆಂತ್ ಕೊಟ್ಟಿದ್ದಾರೆ, ನಾವು ಟೋಟಲ್ ಲೆಂತ್ ಕಂಡುಹಿಡಿದಿದ್ದೀವಿ. ಸೊ 10 ರೂಟ್ 2 ಹೋಲ್ ಸ್ಕ್ವೇರ್. ದಿಸ್ ಇಸ್ ಈಕ್ವಲ್ ಟು ಬಿ ಸಿ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಡಿ ಅಂತಂದ್ರೆ ಅದು ಕೂಡ ಎಕ್ಸ್ ಸ್ಕ್ವೇರ್. ಸೊ 10 ನ ಸ್ಕ್ವೇರ್ ಮಾಡಿದ್ರೆ 100 ಇಂಟು ರೂಟ್ 2 ನ ಸ್ಕ್ವೇರ್ ಮಾಡಿದ್ರೆ 2. ದಿಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ 2x ಸ್ಕ್ವೇರ್. 2 ಎರಡು ಕಡೆ ಕ್ಯಾನ್ಸಲ್ ಮಾಡಿಬಿಡಿ. ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 100 ಆಯ್ತು. ಸೊ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 100 ಆದ್ರೆ ಎಕ್ಸ್ ಈಕ್ವಲ್ ಟು ಆಕ್ಚುಲಿ ವ್ಯಾಲ್ಯೂ ಏನ್ ಬರುತ್ತೆ ಅಂದ್ರೆ ಪ್ಲಸ್ ಆರ್ ಮೈನಸ್ 10 ಬರುತ್ತೆ. ಯಾಕಂದ್ರೆ ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 100 ಅಂತ ಬರೀತೀವಿ ಆಕ್ಚುಲಿ ನಾವು. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 10. ಬಟ್ ಸಿನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ಲೆಂತ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ -10 ಏನಿದೆ -10 ಅದು ಇಲ್ಲಿ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. therefore x will be equal to 10 ಸೆಂಟಿಮೀಟರ್. ಪಾಸಿಟಿವ್ ವ್ಯಾಲ್ಯೂ ಮಾತ್ರ ಕನ್ಸಿಡರ್ ಮಾಡಬೇಕು. x will be equal to 10 ಸೆಂಟಿಮೀಟರ್. ಆಪ್ಷನ್ 2 is correct. Next question. The sides of a triangle are in the ratio 3:2:5 and its perimeter is 30 centimeter. The length of the longest side is. ಒಂದು ತ್ರಿಭುಜದ ಸುತ್ತಳತೆ 30 ಸೆಂಟಿಮೀಟರ್ ಮತ್ತು ಅದರ ಬಾಹುಗಳ ಅನುಪಾತ 3:5:2 ಆದರೆ ಅದರ ಅತಿ ಉದ್ದವಾದ ಬಾಹುವಿನ ಅಳತೆನ ಕಂಡುಹಿಡಿಯಿರಿ ಅಂತ. ಸೇಮ್ ಆಸ್ ಇಟ್ ಇಸ್ ರೇಷಿಯೋ ಕೊಟ್ಟಿದ್ದಾರೆ ಅಂತಂದ್ರೆ ಆಕ್ಚುಯಲ್ ಸೈಡ್ಗಳು ಏನ್ ಮಾಡಿರ್ತಾರೆ, ಕಾಮನ್ ಫ್ಯಾಕ್ಟರ್ ನ ಡಿವೈಡ್ ಮಾಡಿ ಕೊಟ್ಟಿರ್ತಾರೆ. ಸೊ ಆಕ್ಚುಯಲ್ ಸೈಡ್ಗಳು ಏನಾಗಿರ್ಲಿ ಅಂತಂದ್ರೆ 3x 2x 5x ಆಗಿರ್ಲಿ. ಇಲ್ಲಿ ಪೆರಿಮೀಟರ್ ಕೊಟ್ಟಿದ್ದಾರೆ. ಪೆರಿಮೀಟರ್ ಇಸ್ ನಥಿಂಗ್ ಬಟ್ ಸಮ್ ಆಫ್ ಆಲ್ ದ ಸೈಡ್ಸ್ ಅಂತ. ಸೊ ಈ ಮೂರು ಸೈಡ್ಗಳನ್ನ ಆಡ್ ಮಾಡಿದ್ರೆ ಎಷ್ಟು ಬರಬೇಕು? ಆಕ್ಚುಲಿ 30 ಸೆಂಟಿಮೀಟರ್ ಬರಬೇಕು. ಆಡ್ ಮಾಡಿ 5 + 3 8 8 + 2 10. ಸೊ 10x ಈಕ್ವಲ್ಸ್ ಟು 30. ಡಿವೈಡ್ ಮಾಡಿ 10 1s 10 3s. therefore the value of x is equal to 3. ಬಟ್ ನಮ್ಗೆ ಬೇಕಾಗಿರೋದು ಏನು ಅಂತಂದ್ರೆ ಲಾಂಗೆಸ್ಟ್ ಸೈಡ್ ಬೇಕು. ಲಾಂಗೆಸ್ಟ್ ಸೈಡ್ ಯಾವ್ದಾಗಿರುತ್ತೆ? 3 to 5 ಅಲ್ಲಿ ಅಂತಂದ್ರೆ 5 ಯೂನಿಟ್ ಇರೋಂಥದ್ದು ಲಾಂಗೆಸ್ಟ್ ಸೈಡ್ ಆಗಿರುತ್ತೆ. therefore ಇಲ್ಲಿ 5x 5 into 3. ಸೊ ಇಟ್ ಈಸ್ ಈಕ್ವಲ್ ಟು 15 ಸೆಂಟಿಮೀಟರ್. ಇದು ಲಾಂಗೆಸ್ಟ್ ಸೈಡ್ ಆಫ್ ದ ಟ್ರಯಾಂಗಲ್ ಆಗಿರುತ್ತೆ. therefore option 3 is correct. The area of an equilateral triangle with its side 8 centimeter is. ಒಂದು ಸಮಬಾಹು ತ್ರಿಭುಜದ ಪ್ರತಿ ಬಾಹುವಿನ ಅಳತೆ 8 ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣ. ಇಲ್ಲಿ ಒಂದು ಫಾರ್ಮುಲಾ ಇದೆ. ಏರಿಯಾ ಆಫ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ನ ಒಂದು ಸೈಡ್ ಏನಾದರೂ ಸಪೋಸ್ ಅದನ್ನ ಎ ಅಂತ ಅನ್ಕೊಂಡ್ರೆ, ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂದ್ರೆ ಆಲ್ ದ ಸೈಡ್ಸ್ ವಿಲ್ ಬಿ ಈಕ್ವಲ್. ಸೊ ಆ ಸೈಡ್ ಲೆಂತ್ ನ ನಾವು ಎ ಅಂತ ಏನಾದರೂ ಟ್ರೀಟ್ ಮಾಡಿದ್ರೆ ದೆನ್ ಏರಿಯಾ ಆಫ್ ದಟ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ is given by a equal to √3/4 into a square where a is the length of the side. ಇಲ್ಲಿ ಇದು ಒಂದು ಸೈಡ್ ನ ಲೆಂತ್ ಎಷ್ಟು ಕೊಟ್ಟಿದ್ದಾರೆ? 8 ಸೆಂಟಿಮೀಟರ್ ಅಂತ ಕೊಟ್ಟಿರೋದ್ರಿಂದ a equal to 8 ಸೆಂಟಿಮೀಟರ್ ಅಂತ ನಾವು ತಗೊಳ್ಬಹುದು. ದಿಸ್ ಇಸ್ ಈಕ್ವಲ್ ಟು √3/4
ಎ ಅಂತಂದ್ರೆ 8 ಸ್ಕ್ವೇರ್ ಆಗುತ್ತೆ ಇಲ್ಲಿ ಇಂಟು ಇದೆ ಇಲ್ಲಿ. ಸೊ ಇಟ್ ಈಸ್ ಈಕ್ವಲ್ ಟು √3/4 ಇಂಟು 8 ಸ್ಕ್ವೇರ್ ಮೀನ್ಸ್ 64 ಡಿವೈಡ್ ಮಾಡಿ 4 1 4 1 4 6 24. Therefore area will be equal to 16√3 centimeter square. ಏರಿಯಾ ಆಗಿರೋದ್ರಿಂದ ಸ್ಕ್ವೇರ್ ಯೂನಿಟ್ಸ್ ಇರುತ್ತೆ ಇಲ್ಲಿ 16√3 centimeter square. ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಒಂದ್ ವೇಳೆ ಈ ಫಾರ್ಮುಲಾ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಅವಾಗಲೂ ಕೂಡ ನಾವೇನ್ ಮಾಡಬಹುದು, ಸಾಲ್ವ್ ಮಾಡಬಹುದು. ಅದಕ್ಕೆ ಏನ್ ಮಾಡೋಣ ಅಂತಂದ್ರೆ ಒಂದು ರೆಫರೆನ್ಸ್ಗೆ ಒಂದು ಈಕ್ವಿಲೇಟರ್ ಟ್ರಯಾಂಗಲ್ ತಗೊಳ್ಳೋಣ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಡಾಟಾ ಅಂತಂದ್ರೆ ಈಚ್ ಸೈಡ್ ವಿಲ್ ಬಿ ಈಕ್ವಲ್ ಟು 8 ಸೆಂಟಿಮೀಟರ್. ಹಾಗಾದ್ರೆ ಈ ಲೆಂತ್ 8 ಸೆಂಟಿಮೀಟರ್ ಇರ್ತದೆ, ಈ ಲೆಂತ್ ಕೂಡ 8 ಸೆಂಟಿಮೀಟರ್ ಇರ್ತದೆ, ಈ ಟೋಟಲ್ ಲೆಂತ್ ಕೂಡ 8 ಸೆಂಟಿಮೀಟರ್ ಇರ್ತದೆ. ಇದನ್ನ ಏನ್ ಮಾಡ್ತೀನಿ ಅಂತಂದ್ರೆ ಒಂದು ವರ್ಟೆಕ್ಸ್ ಇಂದ ಒಂದು ಪರ್ಪೆಂಡಿಕ್ಯುಲರ್ ನ ಡ್ರಾ ಮಾಡ್ಕೊಳ್ತೀನಿ. ವರ್ಟೆಕ್ಸ್ ಇಂದ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೊಳ್ತೀನಿ. ಸೊ ಈ ರೀತಿ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೊಂಡ್ರೆ ಈ ಪರ್ಪೆಂಡಿಕ್ಯುಲರ್ ಈ ಬೇಸ್ ಏನಿದೆ ಅದನ್ನ ಈಕ್ವಲ್ ಆಗಿ ಡಿವೈಡ್ ಮಾಡುತ್ತೆ. ಸೊ 4 ಸೆಂಟಿಮೀಟರ್ ಆಗಿ ಡಿವೈಡ್ ಮಾಡುತ್ತೆ. ಇದೆಲ್ಲನೂ ನಾವು ಪ್ರೂವ್ ಮಾಡಬಹುದು. ಸೊ ಇಲ್ಲಿ ಎ ಬಿ ಸಿ ಅನ್ನೋದು ಒಂದು ಈಕ್ವಿಲೇಟರ್ ಟ್ರಯಾಂಗಲ್, ಎ ಡಿ ಅನ್ನೋದು ದಿಸ್ ಇಸ್ ದ ಪರ್ಪೆಂಡಿಕ್ಯುಲರ್ ಹೈಟ್. ಓಕೆ, ಹೈಟ್ ಆಫ್ ದ ಟ್ರಯಾಂಗಲ್. ಈಗ ಫಾರ್ಮುಲಾ ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾ ಇದೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಫಾರ್ಮುಲಾ ಇದೆ. ಇಲ್ಲಿ ನಮಗೆ ಬೇಸ್ ಲೆಂತ್ ಎಷ್ಟಿದೆ ಅಂತ ಗೊತ್ತಿದೆ 8 ಸೆಂಟಿಮೀಟರ್, ಬಟ್ ಹೈಟ್ ಗೊತ್ತಿಲ್ಲ. ಈ ಹೈಟ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಹೆಂಗ್ ಕ್ಯಾಲ್ಕುಲೇಟ್ ಮಾಡಬಹುದು ಅಂತಂದ್ರೆ ಬೈ ಯೂಸಿಂಗ್ ಪೈಥಾಗರಸ್ ಥಿಯರಂ ಫಾರ್ ದ ಟ್ರಯಾಂಗಲ್ ಎ ಡಿ ಸಿ. ಈ ಟ್ರಯಾಂಗಲ್ ಗೆ ಪೈಥಾಗರಸ್ ಥಿಯರಂ ಅಪ್ಲೈ ಮಾಡಿ ನಾವು ಹೈಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇದು ಯಾವಾಗ ಮಾಡಬೇಕು? ಒಂದ್ ವೇಳೆ ಈ ಫಾರ್ಮುಲಾ ನಿಮಗೆ ನೆನಪಿಲ್ಲ ಅಂತಂದ್ರೆ. ಸೊ ಇಲ್ಲಿ ಹೈಪೋಟನಸ್ ಯಾವುದು? ಎ ಸಿ. ಇನ್ನು ಉಳಿದಂತ ಬೇರೆ ಸೈಡ್ ಗಳು ಯಾವುದು? ಎ ಡಿ ಮತ್ತು ಡಿ ಸಿ. ದೇರ್ ಫೋರ್ ಎ ಸಿ ಸ್ಕ್ವೇರ್, ಹೈಪೋಟನಸ್ ಸ್ಕ್ವೇರ್ ಅಂತಂದ್ರೆ ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್. ನಾನು ಈ ಎ ಡಿ ಸಿ ಟ್ರಯಾಂಗಲ್ ಗೆ ಪೈಥಾಗರಸ್ ಥಿಯರಂ ನ ಅಪ್ಲೈ ಮಾಡ್ತಾ ಇದ್ದೀನಿ. ಎ ಸಿ ಅಂತಂದ್ರೆ 8, ಸೊ 8 ಸ್ಕ್ವೇರ್ ಈಕ್ವಲ್ ಟು ಎ ಡಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಅದೇ ಆಸ್ ಇಟ್ ಈಸ್ ಬರ್ಕೊಳ್ರಿ. ಸಿ ಡಿ ಎಷ್ಟಿದೆ? 4 ಇದೆ, 4 ಸ್ಕ್ವೇರ್. 8 ಸ್ಕ್ವೇರ್ ಅಂದ್ರೆ 64, 4 ಸ್ಕ್ವೇರ್ ಅಂದ್ರೆ 16, ಈ ಕಡೆ ಬಂದ್ರೆ -16 ಆಯ್ತು. ಸೊ ಇಟ್ ಈಸ್ ಈಕ್ವಲ್ ಟು ಎ ಡಿ ಸ್ಕ್ವೇರ್. 64 - 16 ಅಂತಂದ್ರೆ ಇದು 5 ಮಾಡ್ಕೊಂಡು 14 ಮಾಡ್ಕೊಂಡ್ರೆ 14 ಹೋದ್ರೆ 8, 5 - 4 ಅಂದ್ರೆ 4, 48 ಈಕ್ವಲ್ ಟು ಎ ಡಿ ಸ್ಕ್ವೇರ್. ಅಥವಾ ಎ ಡಿ ಈಕ್ವಲ್ ಟು, ನಾನು ಪಾಸಿಟಿವ್ ರೂಟ್ ಮಾತ್ರ ತಗೊಳ್ತೀನಿ, √48. ಇದನ್ನ ನಾವೇನ್ ಬರಿಬಹುದು ಅಂದ್ರೆ 16 3 16 48. ಎಸ್, ಇನ್ನು 16 ನ ರೂಟ್ ಇಂದ ಹೊರಗಡೆ ತಗೊಂಡ್ರೆ 4√3 ಆಗುತ್ತೆ. ಇದೇನಿದು? ದಿಸ್ ಈಸ್ ದ ಹೈಟ್ ಆಫ್ ದ ಟ್ರಯಾಂಗಲ್, 4√3. ಈಗ ಈ ಫಾರ್ಮುಲಾದಲ್ಲಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಹಾಫ್ ಇಂಟು ಬೇಸ್ ಇಂಟು ಹೈಟ್. ಬೇಸ್ ಎಷ್ಟಿದೆ? 8. ನೋಡಿ, ನಾವೀಗ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಟೋಟಲ್ ಟ್ರಯಾಂಗಲ್ ಏನಿದೆ ಎ ಬಿ ಸಿ, ಅದರ ಏರಿಯಾ ಫೈಂಡ್ ಮಾಡಬೇಕು. ಹಾಗಾಗಿ ಮತ್ತೆ 4 ಅಂತ ಬರಿಬಾರ್ದು. ಬೇಸ್ ಅಂತಂದ್ರೆ ಬೇಸ್ ಅಂದ್ರೆ ಎಷ್ಟಿಲ್ಲಿ 8 ಸೆಂಟಿಮೀಟರ್ ಇಂಟು ಹೈಟ್ ಆಫ್ ದ ಟ್ರಯಾಂಗಲ್ ಎಷ್ಟು ಬಂದಿದೆ? 4√3 ಡಿವೈಡ್ ಮಾಡಿ 2 1 2 2 8 2 16√3. ಸೊ ಇದು ಸ್ವಲ್ಪ ಲೆಂದಿ ಆಗುತ್ತೆ, ಯಾಕಂತಂದ್ರೆ ನಾವು ಫಾರ್ಮುಲಾ ಮಾಡ್ತಿದೀವಿ. ಹಾಗಾಗಿ ಒಂದು ರೀತಿ ಫಾರ್ಮುಲಾ ಡಿರೈವ್ ಮಾಡಿಕೊಂಡು ವ್ಯಾಲ್ಯೂಸ್ ಫೈಂಡ್ ಮಾಡ್ತಿದೀವಿ ಅಂತ ಅರ್ಥ ಆಗ್ತದೆ ಇಲ್ಲಿ. ಸೊ ಏರಿಯಾ 16√3 ಬರುತ್ತೆ. ಅಗೇನ್ ಆಪ್ಷನ್ 1 is correct. Next question. The simplified form of 4√1/3 plus 1/2 √48 is 4√1/3 plus 1/2 √48. 4 square root of 1 is 1 divided by 3 ಗೆ ಸ್ಕ್ವೇರ್ ರೂಟ್ ಇಲ್ಲ, therefore √3. ಏನ್ ಮಾಡಿದೀನಿ? ಎರಡನ್ನು ರೂಟ್ ಇಂದ ಹೊರಗಡೆ ಟ್ರೈ ಮಾಡಿದೀನಿ, ಬಟ್ 1 ರೂಟ್ ಇಂದ ಹೊರಗಡೆ ಬರುತ್ತೆ 1 ಅಂತೇಳಿ, 3 ಬರಲ್ಲ. ಪ್ಲಸ್ 1/2 ಇಂಟು √48 ಅನ್ನ 16 3 ಅಂತ ಬರಿಬಹುದು. ಈಗ ತಾನೇ ನಾವು ಸಿಂಪ್ಲಿಫೈ ಮಾಡಿದ್ವಲ್ಲ, ಅದೇ ಪ್ರಾಸೆಸ್. 4 1 4, ಸೊ 4√3 ಅಂತ ಬರೋಣ. ಡಿನಾಮಿನೇಟರ್ ಅಲ್ಲಿ ರೂಟ್ ಬಂದಿರೋದ್ರಿಂದ ರಾಷನಲೈಸಿಂಗ್ ದ ಡಿನಾಮಿನೇಟರ್ ಮಾಡೋಣ, ಅಂದ್ರೆ ಛೇದವನ್ನ ಅಕರಣೀಕರಿಸೋದು. ಸೊ √3 ರಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದು? √3. ಹಾಗಾಗಿ ನ್ಯೂಮರೇಟರ್ಗೆ ಮತ್ತು ಡಿನಾಮಿನೇಟರ್ಗೆ ಅದೇ √3 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ನ್ಯೂಮರೇಟರ್ಗೂ ಮಲ್ಟಿಪ್ಲೈ ಮಾಡಬೇಕು, ಡಿನಾಮಿನೇಟರ್ಗೂ ಮಲ್ಟಿಪ್ಲೈ ಮಾಡಬೇಕು. ಅಗೇನ್ 1/2 ಇಂಟು 16 ಅನ್ನ ರೂಟ್ ಇಂದ ಹೊರಗಡೆ ತೆಗೆದ್ರೆ 4 ಬರುತ್ತೆ. ಸೊ 4√3, 2 1 2 2 4 ಇಂಟು √3 4√3 ಡಿವೈಡೆಡ್ ಬೈ √3 ಇಂಟು √3 ಅಂತಂದ್ರೆ 3 ಪ್ಲಸ್ 2√3. ನೋಡಿ, √3 ಎರಡರಲ್ಲೂ ಇದೆ. √3 ನ ಕಾಮನ್ ತೆಗೆದು ಬಿಡೋಣ. √3 ಹೊರಗಡೆ ಬಂದ್ರೆ ಬ್ರಾಕೆಟ್ ಒಳಗಡೆ 4/3 ಪ್ಲಸ್ 2 ಉಳಿತು. ಈಗ ಸಿಂಪ್ಲಿಫೈ ಮಾಡಿ 3 ಇದೆ, ಇಲ್ಲಿ 1 ಇದೆ. 3 ಮತ್ತು 1 ನ LCM 3 ಬಂತು. ಸೊ 3 ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ಕೊಳ್ರಿ, 1 ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ಕೊಳ್ರಿ.
4 1s are 4 plus 3 2s are 6. So it is equal to 6 plus 4 ಅಂದ್ರೆ 10, 10 by 3 into root 3. 10 by 3 into root 3 ಅಥವಾ 10 root 3 by 3. So first option is correct. 10 root 3 by 3. Next question. Given 3 to the power of x plus 1 equal to 9 to the power of x minus 2. Then the value of 2 to the power of x plus 1 is. ಏನ್ ಡಾಟಾ ಕೊಟ್ಟಿದ್ದಾರೆ ಅಂತಂದ್ರೆ 3 to the power of x plus 1 equals to 9 to the power of x minus 2 ಅಂತ. ಸೊ ಇಲ್ಲಿ x ವ್ಯಾಲ್ಯೂ ಫೈಂಡ್ ಮಾಡಬೇಕು ಅಂತಂದ್ರೆ ಬೇಸ್ ಗಳನ್ನ ನಾವು ಸೇಮ್ ಮಾಡ್ಕೊಳ್ಬೇಕು ಸೊ ದಟ್ ವಿ ಕ್ಯಾನ್ ಈಕ್ವೇಟ್ ಎಕ್ಸ್ಪೋನೆಂಟ್ಸ್. ಇಲ್ಲಿ 3 to the power of ಇದೆ ಆಸ್ ಇಟ್ ಈಸ್ ಇರಲಿ. ಇಲ್ಲಿ 9 ಅನ್ನ 3 ಸ್ಕ್ವೇರ್ ಅಂತ ಬರೀಬಹುದು. 3 ಸ್ಕ್ವೇರ್ to the power of x minus 2. ಅಗೇನ್ 3 to the power of x plus 1 is equal to. ಇಲ್ಲಿ ಇದು ಯಾವ ರೀತಿ ಇದೆ ಅಂತಂದ್ರೆ ಈ ರೀತಿ ಇದೆ ನೋಡಿ. a to the power of m whole to the power of n ಫಾರ್ಮಲ್ ಇದೆ. ಸೊ ದಿಸ್ ಇಸ್ ನಥಿಂಗ್ ಬಟ್ a to the power of m into n. ಈ m ಮತ್ತು n ಗಳನ್ನ ಮಲ್ಟಿಪ್ಲೈ ಮಾಡಬಹುದು. ಸೊ 3 ಆಸ್ ಇಟ್ ಈಸ್ ಇದ್ರೆ ಈ 2 ನ ಈ x minus 2 ಗೆ ಮಲ್ಟಿಪ್ಲೈ ಮಾಡಬೇಕು. therefore 2 into x 2x minus 2 2s are 4. ಈಗ ಬೇಸ್ ಗಳು ಸೇಮ್ ಆಗಿರೋದ್ರಿಂದ ಎಕ್ಸ್ಪೋನೆಂಟ್ ಗಳನ್ನ ನಾವೇನ್ ಮಾಡಬಹುದು ಈಕ್ವೇಟ್ ಮಾಡಬಹುದು. therefore x plus 1 will be equal to 2x minus 4. now minus 2x ಈ ಕಡೆ ಬರಲಿ 1 ಈ ಕಡೆ ಬರಲಿ. so x minus 2x equals to minus 4 minus 1. x minus 2x ಅಂದ್ರೆ minus x equal to minus 4 minus 1 ಅಂತಂದ್ರೆ minus 5. minus minus ಎರಡು ಕಡೆ ಕ್ಯಾನ್ಸಲ್ ಆಗಲಿ we get x equal to 5. ಬಟ್ ನಮಗೆ ಬೇಕಾಗಿರೋದು x ವ್ಯಾಲ್ಯೂ ಅಲ್ಲ, ನಮಗೆ ಬೇಕಾಗಿರೋದು 2 to the power of x plus 1. therefore 2 to the power of x ಅಂದ್ರೆ 5 plus 1 ಇದೆ. so it is equal to 2 to the power of 6. it is nothing but 2 to the power of 5 ಅಂತಂದ್ರೆ 32. ಅದಕ್ಕೆ ಮತ್ತೊಮ್ಮೆ ಮಲ್ಟಿಪ್ಲೈ ಮಾಡಬೇಕು 2 ಇಂದ. so 32 into 2 ಅಂದ್ರೆ 64 ಆಗುತ್ತೆ. therefore 2 to the power of 6 is equal to 64. option 3 is correct. The maximum number of subsets formed from the elements of A equal to 1 2 3 is. ನೋಡಿ A ಅನ್ನೋ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತಂದ್ರೆ 3 ಎಲಿಮೆಂಟ್ ಇದೆ. therefore n of A is equal to 3. ನೋಡಿ A ಅನ್ನೋ ಸೆಟ್ ಅಲ್ಲಿ ಸಪೋಸ್ n ನಂಬರ್ ಆಫ್ ಎಲಿಮೆಂಟ್ಸ್ ಇದೆ ಅಂತ ಅನ್ಕೊಂಡ್ರೆ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ that can be formed from elements of this set is given by 2 to the power of n. n ನಂಬರ್ ಆಫ್ ಎಲಿಮೆಂಟ್ಸ್ ಇದ್ರೆ ಎಷ್ಟು ಸಬ್ಸೆಟ್ ಗಳನ್ನ ಮಾಡಬಹುದು ಅಂದ್ರೆ 2 to the power of n ಸಬ್ಸೆಟ್ ಗಳನ್ನ ಮಾಡಬಹುದು. ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ 3 ಎಲಿಮೆಂಟ್ ಗಳು ಇರೋದ್ರಿಂದ ಎಷ್ಟು ಸಬ್ಸೆಟ್ ಗಳನ್ನ ಮಾಡಬಹುದು ಅಂದ್ರೆ 2 ಕ್ಯೂಬ್ ಸಬ್ಸೆಟ್ ಗಳನ್ನ ಮಾಡಬಹುದು. ಸೊ ಇಟ್ ಈಸ್ ನಥಿಂಗ್ ಬಟ್ 2 ಕ್ಯೂಬ್ ಅಂತಂದ್ರೆ 8. therefore 8 subsets can be formed from the elements of the given set. therefore second option is correct. The length of the minute hand of a clock is 12 centimeter. The area swept by the minute hand in 10 minutes is. ಒಂದು ಕ್ಲಾಕ್ ಇದೆ, ಇಲ್ಲಿ ಒಂದು ಕ್ಲಾಕ್ ಇದೆ. ಇದರಲ್ಲಿ ಮಿನಿಟ್ ಹ್ಯಾಂಡ್ ನ ಲೆಂತ್ ಎಷ್ಟಿದೆ ಅಂತಂದ್ರೆ 12 ಸೆಂಟಿಮೀಟರ್ ಇದೆ. ಸಪೋಸ್ ಇದು ಇಮ್ಯಾಜಿನ್ ದಿಸ್ ದ ಲೆಂತ್ ಆಫ್ ದ ಮಿನಿಟ್ ಹ್ಯಾಂಡ್. ಇದು ಎಷ್ಟು ಏರಿಯಾ ಸ್ವೆಪ್ಟ್ ಮಾಡಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಎಷ್ಟು ನಿಮಿಷದಲ್ಲಿ ಅಂದ್ರೆ 10 ಮಿನಿಟ್ಸ್. 10 ಮಿನಿಟ್ಸ್ ಅಂತಂದ್ರೆ ಎಲ್ಲಿಂದ ಶುರುವಾಗಿರುತ್ತದೆ? ಸಪೋಸ್ 12 ಇಂದ ಶುರುವಾಯಿತು ಅಂತ ಅನ್ಕೊಳ್ಳೋಣ. ಇಲ್ಲಿ ಮೊದಲಿಗೆ 12 ಇಂದ ಶುರುವಾಗಿ 10 ಮಿನಿಟ್ಸ್ ಅಂತಂದ್ರೆ ಇಲ್ಲಿ ನಡುವೆ 1 2 3 4 ಎಲ್ಲ ಇರುತ್ತಲ್ಲ, ಇಲ್ಲಿ 12 ಇರುತ್ತೆ, ಇಲ್ಲಿ 1 2 ಇಲ್ಲಿ 3 4 5 6 ಈ ರೀತಿ ಇರುತ್ತೆ ನಂಬರ್ಸ್. 10 ಮಿನಿಟ್ಸ್ ಅಂತಂದ್ರೆ 12 ಇಂದ 2 ವರೆಗೆ ಬರೋವರೆಗೆ ಇದು 10 ಮಿನಿಟ್ಸ್ ಅಂತ. 12 ಇಂದ ಶುರು ಮಾಡಿದ್ರೆ ಬೇರೆ ನಂಬರ್ ಇಂದ ಶುರು ಮಾಡಿದ್ರೆ ಮತ್ತೆ ನಡುವೆ ಒಂದು ಡಿಜಿಟ್ ಬಿಟ್ಟು ಒಂದು ನಂಬರ್ ಬಿಟ್ಟು ನೆಕ್ಸ್ಟ್ ನಂಬರ್ಗೆ ನಿಂತಿರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಮೂವ್ ಆಗೋವರೆಗೆ ಅದು ಎಷ್ಟು ಏರಿಯಾ ಇದೇನಿದೆ ಏರಿಯಾ ಇದು ಎಷ್ಟು ಕವರ್ ಮಾಡಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ವಿ ಹ್ಯಾವ್ ಟು ಫೈಂಡ್ ದಿಸ್ ಏರಿಯಾ. ಸೊ ಎಷ್ಟು ಏರಿಯಾನ ಅದು ಸ್ವೀಪ್ ಮಾಡಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇಂಡೈರೆಕ್ಟ್ಲಿ ಇದು ಯಾವುದಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಅಂತಂದ್ರೆ ಏರಿಯಾ ಆಫ್ ದ ಸೆಕ್ಟರ್. ಯಾಕಂದ್ರೆ ಇಲ್ಲಿ ಒಂದು ಸೆಕ್ಟರ್ ಫಾರ್ಮ್ ಆಗಿದೆ, ಆ ಸೆಕ್ಟರ್ ನ ಏರಿಯಾ ಫೈಂಡ್ ಮಾಡಬೇಕು. ಕನ್ನಡದಲ್ಲಿ ತ್ರಿಜ್ಯಾಂತರ ಖಂಡ ಅಂತ ಹೇಳ್ತಾರೆ ಅದನ್ನು. ಸೊ ಒಂದು ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದ 12 ಸೆಂಟಿಮೀಟರ್ ಆದರೆ 10 ನಿಮಿಷದಲ್ಲಿ ಅದು ಎಷ್ಟು ವಿಸ್ತೀರ್ಣವನ್ನ ಕ್ರಮಿಸ್ತದೆ ಅಂತ ಇಲ್ಲಿ ಕೇಳಿದ್ದಾರೆ ಕ್ವಶನ್. ಸೊ ಸರ್ಕಲ್ಗೆ ಇದನ್ನ ಕನೆಕ್ಟ್ ಮಾಡ್ಕೊಂಡ್ರೆ ಇದು ರೇಡಿಯಸ್ ಆಫ್ ದ ಸರ್ಕಲ್ ಎಷ್ಟಾಗುತ್ತೆ? 12 ಸೆಂಟಿಮೀಟರ್ ಆಗುತ್ತೆ. 12 ಸೆಂಟಿಮೀಟರ್. ಏರಿಯಾ ಆಫ್ ದ ಸೆಕ್ಟರ್ ಅಂತ ನಾನು ಆಗ್ಲೇ ಹೇಳಿದೆ. ಸೊ ಏರಿಯಾ ಆಫ್ ದ ಸೆಕ್ಟರ್ ಫಾರ್ಮುಲಾ ಏನಿದೆ ಅಂತಂದ್ರೆ ಏರಿಯಾ ಈಸ್ ಈಕ್ವಲ್ ಟು ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ಏರಿಯಾ ಆಫ್ ದ ಸೆಕ್ಟರ್. ಇಲ್ಲಿ ಥೀಟಾ ಅಂತಂದ್ರೆ ಎಷ್ಟು ಆಂಗಲ್ ರೊಟೇಟ್ ಆಗಿದೆ ಅನ್ನೋದು ಥೀಟಾ.
ಇನ್ನು ಆರ್ ಅಂತಂದ್ರೆ ರೇಡಿಯಸ್, ಪೈ ಅಂತಂದ್ರೆ ಕಾನ್ಸ್ಟೆಂಟ್, ಇದೆಲ್ಲ ನಿಮ್ಗೆ ಗೊತ್ತಿದೆ. ಹಾಗಾದ್ರೆ ಥೀಟಾ ಎಷ್ಟು ಕವರ್ ಆಗಿದೆ, ಇದು ಎಷ್ಟು ಆಂಗಲ್ ರೊಟೇಟ್ ಆಗಿದೆ ಅಂತ ನಾವು ಫಸ್ಟ್ ಫೈಂಡ್ ಮಾಡಬೇಕು. ನೋಡಿ, ಟೋಟಲ್ ಆಂಗಲ್ ಎಷ್ಟು ಡಿಗ್ರಿ ಇರುತ್ತದೆ? 360 ಡಿಗ್ರಿ ಇರುತ್ತೆ. ಅದರಲ್ಲಿ ಎಷ್ಟು ಈಕ್ವಲ್ ಪಾರ್ಟ್ಗಳಾಗಿ ಮಾಡಿರ್ತೀವಿ ಅಂತಂದ್ರೆ 12 ಈಕ್ವಲ್ ಪಾರ್ಟ್ಗಳಾಗಿ ಮಾಡಿರ್ತೀವಿ. ಹಾಗಾದ್ರೆ ಒಂದೊಂದು ಈಕ್ವಲ್ ಪಾರ್ಟ್ಗೂ ಎಷ್ಟು ಆಂಗಲ್ ಇರುತ್ತೆ ಅಂತಂದ್ರೆ 30 ಡಿಗ್ರಿ. 12 ಮೂಲೆ 36, 0. ದೇರ್ಫೋರ್ 30 ಡಿಗ್ರಿ. ಅಂದ್ರೆ ಒಂದೊಂದು ನಂಬರ್ಗಳ ನಡುವೆ ಎಷ್ಟೆಷ್ಟು ಆಂಗಲ್ ಇರುತ್ತೆ ಅಂದ್ರೆ 30 ಡಿಗ್ರಿ 30 ಡಿಗ್ರಿ ಇರುತ್ತೆ. ಅಂದ್ರೆ 12ರಿಂದ 1 ನಡುವೆ ಇಲ್ಲಿ ಆಂಗಲ್ ಎಷ್ಟು ಡಿಗ್ರಿ ಇರುತ್ತದೆ? 30 ಡಿಗ್ರಿ. 1ರಿಂದ 2 ನಡುವೆ 30 ಡಿಗ್ರಿ ಇರ್ತದೆ. 2ರಿಂದ 3 ನಡುವೆ ಆಂಗಲ್ ಮೆಜರ್ ಮಾಡಿದ್ರೆ 30 ಡಿಗ್ರಿ. 3 to 4 ನಡುವೆ ಮೆಜರ್ ಮಾಡಿದ್ರೆ 30 ಡಿಗ್ರಿ. ಈ ರೀತಿ 30 30 30 30 ಎಷ್ಟಿರುತ್ತೆ? 12 30 ಡಿಗ್ರಿಗಳು ಇರ್ತವೆ. ದೇರ್ಫೋರ್ 12 3 36 ಆಗಿರುತ್ತೆ. ಯಾಕಂದ್ರೆ ಒಂದು ಸರ್ಕಲ್ ಟೋಟಲ್ ಆಂಗಲ್ ಎಷ್ಟಿರುತ್ತೆ? 360 ಡಿಗ್ರಿ. ದೇರ್ಫೋರ್ ಒಂದು ನಂಬರ್ ಇಂದ ನೆಕ್ಸ್ಟ್ ನಂಬರ್ಗೂ ಇರ್ತಕ್ಕಂಥ ನಡುವಿನ ಆಂಗಲ್ ಎಷ್ಟು ಡಿಗ್ರಿ? 30 ಡಿಗ್ರಿ. ಇಲ್ಲಿ ಎಷ್ಟು ನಂಬರ್ಗಳಿದೆ ಅದು ಕವರ್ ಮಾಡಿರೋದು ಅಂತಂದ್ರೆ 12 ಇಂದ ಶುರು ಮಾಡಿದ್ರೆ ಮೊದಲು 1 ಹೋಗಿ ಆಮೇಲೆ 2 ಹೋಗಿರುತ್ತೆ. ಯಾಕಂದ್ರೆ 10 ಮಿನಿಟ್ಸ್ ಅಂತ ಹೇಳಿದ್ರೆ. ಸೊ ಇಲ್ಲಿಂದ ಇಲ್ಲಿಗೆ ಹೋದ್ರೆ 5 ನಿಮಿಷ ಆಯ್ತು, ಇಲ್ಲಿಂದ ಇಲ್ಲಿಗೆ ಹೋದ್ರೆ 10 ನಿಮಿಷ. ಸೊ ಟೋಟಲ್ 10 ನಿಮಿಷ ಅಂತಂದ್ರೆ 2 ನಂಬರ್ಗಳನ್ನ ದಾಟಿರ್ತದೆ. ಒಂದು ಇಲ್ಲಿಂದ 1ಕ್ಕೆ ಬಂದು ಆಮೇಲೆ 2ಕ್ಕೆ ನಿಂತಿರುತ್ತೆ. ಹಾಗಾದ್ರೆ ಎಷ್ಟು ಆಂಗಲ್ ಮೂವ್ ಆದಂಗ ಆಯ್ತು ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ 30, ಇಲ್ಲಿಂದ ಇಲ್ಲಿಗೆ 30. ದೇರ್ಫೋರ್ 60 ಡಿಗ್ರಿ ಮೂವ್ ಆದಂಗ ಆಗ್ತದೆ. ದೇರ್ಫೋರ್ ಇಲ್ಲಿ ಥೀಟಾ ಎಷ್ಟು ತಗೊಳ್ಬೇಕು ನಾವು? 60 ಡಿಗ್ರಿ. ಒಂದ್ ವೇಳೆ 3ಕ್ಕೆ ಬಂದಿದ್ರೆ 90 ಡಿಗ್ರಿ ಆಗ್ತಿತ್ತು. 30 30 30 ಆ ರೀತಿ. ಸೊ ಇಲ್ಲಿ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಥೀಟಾ ಬೈ 360 ಇದೆ. ಥೀಟಾ ಅಂತಂದ್ರೆ 60 ಡಿಗ್ರಿ ಡಿವೈಡೆಡ್ ಬೈ 360 ಇಂಟು ಪೈ. ಹಂಗೆ ಇರಲಿ, ಯಾಕಂದ್ರೆ ವ್ಯಾಲ್ಯೂಸ್ ಎಲ್ಲ ಇನ್ ಟರ್ಮ್ಸ್ ಆಫ್ ಪೈ ಇದೆ. ಆರ್ ಅಂತಂದ್ರೆ ರೇಡಿಯಸ್. ರೇಡಿಯಸ್ ಎಷ್ಟಿದೆ ಇಲ್ಲಿ? 12 ಸೆಂಟಿಮೀಟರ್. ಸ್ಕ್ವೇರ್ ಇರೋದ್ರಿಂದ 2 ಟೈಮ್ಸ್ ಬರ್ಕೊಳ್ತೀನಿ. 12 ಇಂಟು 12. ಆಕ್ಚುಲಿ ನೋಡ್ರಿ, ಇಲ್ಲಿ ಮೇಲ್ಗಡೆನೂ ಡಿಗ್ರಿ ಇದೆ, ಕೆಳಗಡೆ ಡಿಗ್ರಿ ಇದೆ. ಆಕ್ಚುಲಿ ಹಿಂಗ್ ಮಾಡಬಾರ್ದು ನಾವು. ಡಿಗ್ರಿ ಇದ್ದಾಗ ಹಿಂಗ ಕ್ಯಾನ್ಸಲ್ ಮಾಡೋದೆಲ್ಲ ಮಾಡಬಾರ್ದು. ಅದನ್ನ ರೇಡಿಯನ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಇವನ್ ರೇಡಿಯನ್ ಕನ್ವರ್ಟ್ ಮಾಡ್ಕೊಂಡ್ರು ಕೂಡ ನಾವು ಈಗ ಡೈರೆಕ್ಟ್ ಆಗಿ ಡಿವೈಡ್ ಮಾಡಿದಾಗ ಏನ್ ವ್ಯಾಲ್ಯೂ ಬರುತ್ತಲ್ಲ ಅದೇ ವ್ಯಾಲ್ಯೂ ಬರುತ್ತೆ. ಹಾಗಾಗಿ ನಾನು ರೇಡಿಯನ್ಗೆಲ್ಲ ಕನ್ವರ್ಟ್ ಮಾಡ್ಕೊಳ್ಕೋಲ್ಲ, ಡೈರೆಕ್ಟ್ ಆಗಿ ಡಿವೈಡ್ ಮಾಡಿಬಿಡ್ತೀನಿ. 0 0 ಕ್ಯಾನ್ಸಲ್ ಆಗಲಿ. 6 1 6 6 36 and 6 1 6 2 12 24 ಪೈ as it is. Therefore 24 pi ಸೆಂಟಿಮೀಟರ್ ಸ್ಕ್ವೇರ್. 24 pi ಸೆಂಟಿಮೀಟರ್ ಸ್ಕ್ವೇರ್. ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಇಷ್ಟು ಏರಿಯಾನ ಆ ನಿಮಿಷದ ಮುಳ್ಳು ಕವರ್ ಮಾಡಿರುತ್ತೆ. ಈ ಕ್ವಶನ್ ಏನಿದೆ ಇದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಕ್ವಶನ್ ಅಲ್ಲ, ಇದು ಪೆಡಗಾಗಿ ಕ್ವಶನ್. ಬಟ್ ಇದು ಆಲ್ರೆಡಿ ನಾವು ಕ್ವಶನ್ಸ್ ಅಲ್ಲಿ ಬಳಸ್ತಾ ಇರ್ತೀವಿ. ಹಾಗಾಗಿ ಇದೊಂದು ಕ್ವಶನ್ ನಾನು ಪೆಡಗಾಗಿ ಕ್ವಶನ್ ತಗೊಂಡಿದ್ದೀನಿ. ಈಸಿ ಇದೆ. The convenient method adopted by a mathematics teacher to prove √3 an irrational number. ನೋಡಿ, 10th ಅಲ್ಲಿ ಯೂಶುವಲ್ ಆಗಿ ಕೇಳ್ತಕ್ಕಂಥ ಒಂದು ಕ್ವಶನ್ ಇದು. ಏನಂತಂದ್ರೆ ಪ್ರೂವ್ ದಟ್ √2 is an irrational number, ಪ್ರೂವ್ ದಟ್ √3 is an irrational number, ಪ್ರೂವ್ ದಟ್ √5 √7 ಇವೆಲ್ಲ ಇರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡಿ ಅಂತೇಳಿ ಕೇಳ್ತಾರೆ. ಆ ಕ್ವಶನ್ ಇದು. ನೋಡಿ, ಆ ಪ್ರೂಫ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಯಾವ ಮೆಥಡ್ ಇಂದ ಪ್ರೂವ್ ಮಾಡ್ತೀವಿ? ವಿ ಪ್ರೂವ್ ದಟ್ ಬೈ ಕಾಂಟ್ರಡಿಕ್ಷನ್ ಮೆಥಡ್. Therefore first option is correct. Proof by contradiction ಅಂತ ಹೇಳಿ ಅಂದ್ರೆ ಮೊದಲಿಗೆ ರ್ಯಾಷನಲ್ ಅಂತ ತಗೊಂಡು ಲಾಸ್ಟ್ ಪ್ರೂವ್ ಮಾಡ್ತಾ ಹೋದಾಗ ಒಂದು ಕಾಂಟ್ರಡಿಕ್ಷನ್ ಬರುತ್ತೆ. ಸೊ ಕಾಂಟ್ರಡಿಕ್ಷನ್ ಬಂದಿದ್ದು ಯಾಕೆ ಅಂತಂದ್ರೆ ನಾವಲ್ಲಿ ಉಲ್ಟಾ ತಗೊಂಡಿದ್ವಿ. ಇರ್ಯಾಷನಲ್ ಅಂತ ಪ್ರೂವ್ ಮಾಡಬೇಕಾಗಿತ್ತು, ರ್ಯಾಷನಲ್ ಅಂತ ತಗೊಂಡ ಸಲುವಾಗಿ ಅಲ್ಲಿ ಒಂದು ಕಾಂಟ್ರಡಿಕ್ಷನ್ ಬಂದಿರುತ್ತೆ. ಹಾಗಾಗಿ ಈ ತರದ ಕ್ವಶನ್ ಗಳನ್ನ ನಾವು ಯಾವ ಮೆಥಡ್ ಇಂದ ಪ್ರೂವ್ ಮಾಡ್ತೀವಿ? ಪ್ರೂಫ್ ಬೈ ಕಾಂಟ್ರಡಿಕ್ಷನ್ ಮೆಥಡ್. Therefore contradictory method, first option correct option. So remaining questions will be solved in the ನೆಕ್ಸ್ಟ್ ಕ್ಲಾಸ್. ಇಲ್ಲಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇರೋದೆಲ್ಲನೂ 2 ಮಾರ್ಕ್ಸ್ ಕ್ವಶನ್ಸು, ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸು. ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು.